ಎಲ್ರಿಗೂ ನಮಸ್ಕಾರ. ನನಗೆ ಹೇಳ್ಕೊಟ್ಟಿರೋದು ಶ್ರೀಮನ್ ಮಂದಪತೆ ಹರಿಪ್ರತರಃ ಸತ್ಯಂ ಜಗತ್ ತತಃ ಇತಃ ನಾನು ಕಲ್ತಿದ್ದೀನಿ. ಆದರೆ ನನಗೆ ಮೂಲವಾದ ಪ್ರಶ್ನೆ ಏನಪ್ಪ ಅಂದರೆ, ಒಂದೇ ಒಂದು ತಗೊಳ್ಳೋಣ ಅವರ ಹೇಳಿಕೆ. ಜಗತ್ತು ಸತ್ಯ ಎಂಬುದು ಮಧ್ವಾಚಾರ್ಯರ ಮುಖ್ಯ ಪ್ರಮೇಯ. ಹಾಗಾದರೆ ಇದನ್ನು ಒಪ್ಪೋರೆಲ್ಲ ಏನು ಹೇಳಬೇಕು ಅಂದರೆ, ಸತ್ಯ ಅಂದರೆ ಏನು ಇದನ್ನು ತಿಳಿದಿರಬೇಕು, ಆ ಸತ್ಯ ಅಂತ ಗೊತ್ತಿರಬೇಕು ಮೊದಲನೇದಾಗಿ. ನನ್ನ ತಿಳಿವಿನ ಪ್ರಕಾರ ಸತ್ಯ ಅನ್ನೋದು ಯಾರೂ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂದರೆ, ನಾವೆಲ್ಲ ಸತ್ಯಾನ್ವೇಷಣೆ ತೆಗೆದುಕೊಳ್ಳಿರೋ ಹೊರತು ಸತ್ಯ ಯಾರೂ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಾದರೆ ತಿದ್ಬೋದು. ಇದಕ್ಕೆ ಪ್ರೂಫ್ ಏನಪ್ಪ ಅಂದರೆ, ಈಶಾವಾಸ್ಯಮೃತದಲ್ಲಿ ಹೇಳುತ್ತೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವನ್ ಪುಷಾನ್ ಅಪಾರುನು ಸತ್ಯಧರ್ಮ ಇತಿಷ್ಟೇ ಎಂಬುದು ಒಬ್ಬ ಋಷಿಯ ಬೇಡಿಕೆ. ಆ ಋಷಿಗಳು ನನಗೆ ಸತ್ಯ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಾಗ, ಜಗತ್ತು ಸತ್ಯ ಅಂತ ಹೇಳಬೇಕಾದ್ರೆ ಸತ್ಯ ಅಂತ ತಿಳ್ಕೊಂಡಿರ್ಬೇಕಲ್ಲ, ಅದು ಹೇಗೆ ಸಾಧ್ಯ? ನಮಸ್ಕಾರ. ಸತ್ಯಂ ಜಗತ್ತತ್ವತಃ ಅಂತ ನೀವು ಹೇಳಿದ್ರಲ್ಲ, ಅದು ವ್ಯಾಸತೀರ್ಥರದ್ದು ಅಂತ ಎಲ್ಲರೂ ಅಂದುಕೊಂಡಿರೋದು ಅಲ್ವಾ? ಅದು ಹೇಳಿದ್ದಾರೆ. ದೇವರಿಗೆ ಸತ್ಯ ಅಂತ ಹೇಳಬೇಕಾದ್ರೆ ಸತ್ ತಿ ಯ ಈ ಮೂರನ್ನು ಸೇರಿಸಿ ಸತ್ಯ ಅಂತ ಉಪಾಸನೆ ಮಾಡೋದು ಉಪನಿಷತ್ತಲ್ಲೆಲ್ಲ. ಸತ್ ಅಂತ ಹೇಳಿದ್ರೆ ನಿರ್ದುಷ್ಟವಾದ, ತಿ ಅಂತಂದರೆ ಆನಂದ, ಯ ಅಂತಂದರೆ ಜ್ಞಾನ. ಸತ್ಯ ಅಂತ ಹೇಳಿದ್ರೆ ಜ್ಞಾನ ಬಲ ಇವುಗಳ ಸ್ವರೂಪ ಅಂತ ಅರ್ಥ. ಅದರಿಂದಾಗಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಅಂತ ಹೇಳಿ ಅಲ್ಲಿ ಹೇಳಿದರೆ, ಸತ್ಯ ಅಂದರೆ ನಾರಾಯಣ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ಅಂತ ಹೇಳಿ ಇಲ್ಲಿ ಸತ್ಯ ಅಂತ ಹೇಳಿದರೆ, ಸತ್ ಅಂತಂದರೆ ಸಾಕ್ಷಿ, ಸಾಕ್ಷಿಗೆ ವಿಷಯವಾದದ್ದು. ಸೆವೆಂತ್ ಸೆನ್ಸ್ ಏನಿದೆ ಅದು ನಿರ್ದಿಷ್ಟವಾಗಿ ಯಥಾರ್ಥವನ್ನು ಮಾತ್ರ ಗ್ರಹಣ ಮಾಡುತ್ತೆ, ಅದಕ್ಕೆ ವಿಷಯವಾದದ್ದು ಅಂತ. ಜಗತ್ತಿನ ವಿಚಾರದಲ್ಲಿ ಸತ್ಯ ಅಂದರೆ ಬೇರೆ, ದೇವರ ವಿಚಾರದಲ್ಲಿ ಸತ್ಯ ಅಂದರೆ ಅದು ಗುಣವಾಚಕ, ಜಗತ್ತಿನ ವಿಚಾರದಲ್ಲಿ ಸಾಕ್ಷಿ ವಿಷಯ ಅಂತ ಅರ್ಥ. ಎರಡು ನಿರ್ವಚನ ಇದೆ ಬೇರೆ. ಇದನ್ನು ಪ್ರಕರಣ ಕಾಂಟೆಕ್ಸ್ಚುವಲ್ ಮೀನಿಂಗನ್ನು ಇಟ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಸತ್ಯಂ ಜಗತ್ ತತ್ವತಃ ಅಂತ ಹೇಳಿದ್ದು ಜಗತ್ತು ಹಾಗೆ ಸತ್ಯ, ಇದು ಒಂದು. ಮತ್ತು ಸತ್ಯಂ ಜಗತ್ ತತ್ವತಃ ಭೇದೋ ಜೀವಗಣ ಹರೇರನುಚರಾಹ ಅಂತನ್ನುವ ಮಾತೇನಿದೆ ಅದು ಯಾರ್ದು ಅಂತಲೇ ಡೌಟು. ಬಲದೇವ ವಿದ್ಯಾಭೂಷಣರದ್ದು ಅಂತನ್ನೋದು ಒಂದು ಪ್ರಮಾಣಿತ ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ, ಮಧ್ವಾಚಾರ್ಯರು ಹೇಳುವ ಮುಖ್ಯ ಪ್ರಮೇಯಗಳ ಸಂಗ್ರಹವೇ ಆಗಿಲ್ಲ ಆ ಶ್ಲೋಕದಲ್ಲಿ. ಅಲ್ಲಲ್ಲ, ಸತ್ಯ ಅಂದರೆ ಹೀಗೆ, ಸತ್ಯ ಅಂದರೆ ಇವೆರಡು.